ಏನು ಶಾರ್ಟ್ ಪಿಚ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವಂತಹ ಶ್ರೀಯುತ ಪ್ರಸಾದ್ ಸಿ ಅವರ ತಂಡದವರು ನಿಜವಾಗ್ಲೂ ಹೆಮ್ಮೆ ಪಡಂತ ವಿಷಯ. ಯಾಕೆ ಅಂತಂದ್ರೆ ಎಲ್ಲಿ ಹುಡ್ತೀವೋ ಅಲ್ಲಿ ಹೆಸರು ಮಾಡ್ಬೇಕಂತೆ. ನಮ್ಮ ಪೂರ್ವಿಕರು ಹೇಳ್ತಾರೆ, ಎಲ್ಲಿ ಹುಡ್ತೀವೋ ಅಲ್ಲಿ ಹೆಸರು ಮಾಡ್ಬೇಕಂತೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಅದು ಕ್ರೀಡೆ ಆಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಗಳಾಗಿರ್ಬೋದು, ಆರೋಗ್ಯ ಶಿಬಿರಗಳಾಗಿರ್ಬೋದು, ಅಥವಾ ಅನ್ಯಾಯ ಆದಾಗ, ಮೋಸ ಆದಾಗ, ತೊಂದರೆ ಆದಂತಹ ಸಂದರ್ಭದಲ್ಲಿ ಹೋರಾಟಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ತರ ಕ್ರೀಡಾ ವಿಚಾರಗಳ ಮೂಲಕ ಕೆಲಸಗಳನ್ನ ಮಾಡ್ಕೊಂಡು ಸಮಾಜ ಮುಖ್ಯವಾಗಿರುವಂತಹ ಸೋದರ ಪ್ರಸಾದ್ ಅವರನ್ನ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಒಂದು ಕ್ರಿಕೆಟ್ ಅನ್ನ ನಡೆಸಬೇಕಂತಂದ್ರೆ ಬಹಳ ಕಷ್ಟ ಇದೆ. ಒಂದು ಆರ್ಥಿಕ ಮೂಲ ಆಗಿರ್ಬೋದು, ಅಥವಾ ಯುವಕರನ್ನ ಒಂದ್ ಕಡೆ ಸೇರಿಸಿ ಈ ತರ ಪಂದ್ಯಾವಳಿ ಮಾಡ್ತಾ ಇದ್ದೀನಿ ಅಂತ ವಿಚಾರ ಆಗಿರ್ಬೋದು, ಅಥವಾ ಸ್ಥಳದ ಅಥವಾ ಪರ್ಮಿಷನ್, ಇನ್ನಿತರ ಎಲ್ಲಾ ಚಟುವಟಿಕೆಗಳನ್ನ ಸೇರಿಸಿ ಸಂಘಟನಾತ್ಮಕ ಮನೋಭಾವದಿಂದ ಮಾಡ್ಬೇಕಂತಂದ್ರೆ ಅದ್ರ ಬಹಳ ಕಷ್ಟ ಇದೆ. ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದೆ, ಒಂದು ಕ್ರೀಡೆಯನ್ನ ಮಾಡ್ಬೇಕಂತಂದ್ರೆ ಅದಕ್ಕೆ ನಿಜವಾಗ್ಲೂ ಒಂದು ಯಾವುದೋ ಒಂದು ಶಕ್ತಿ ರೂಪದ ಒಂದು ಶಕ್ತಿ ಇದೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೀನಿ. ಮತ್ತೆ ಈ ಒಂದು ಕ್ರೀಡೆಯನ್ನ ಕೆಲವರು ನೋಡಿದೀವಿ, ಹಣಕ್ಕಾಗಿನೇ ದುಡ್ಡುಗಾಗಿನೇ ಒಂದಷ್ಟು ಕಲೆಕ್ಷನ್ ಮಾಡುವಂತಹ ಕೆಲವು ತಂಡಗಳು ಈಗ ಉಟ್ಕೊಬಿಟ್ಟಿವೆ. ನಾವ್ ಎಷ್ಟೇ ಹೇಳಿದ್ರು ಕೂಡ ಕೇಳಲ್ಲ, ಅವರು ದುಡ್ಡು ಮಾಡೋ ಅಂತದ್ದೇ. ಆದ್ರೆ ಇಲ್ಲಿ ಪ್ರಸಾದ್ ಅವರಲ್ಲಿ ನಾನು ನೋಡಿದ್ದೀನಿ, ಯಾರ ಹತ್ರನೂ ಕೂಡ ₹1 ಕಾಸು ಈಸ್ಕೊಳ್ದೇನೆ, ಯಾವುದೇ ತರಹದ ಸಂಪನ್ಮೂಲಗಳನ್ನ ಸಂಗ್ರಹಿಸ್ತೇನೆ, ತನ್ನ ಸ್ವಂತ ಖರ್ಚಿನಿಂದ ತನ್ನ ಏರಿಯಾದ ಗ್ರಾಮದ ಫೀಲ್ಡ್ ನಲ್ಲಿ ಇವತ್ತು ಈ ಒಂದು ಕ್ರಿಕೆಟ್ ಅನ್ನ ಆಡಿಸೋದ್ರ ಮೂಲಕ ನಾನು ಕೂಡ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ಅವರು ಈ ಒಂದು ಕ್ರೀಡಾ ಮನಸ್ಥಿತಿಯಿಂದ ಕ್ರೀಡೆಯ ಜಗತ್ತನ್ನ ಬೆಳೆಸಲಿಕ್ಕೆ ಅವರು ಹೊರಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಕೂಡ ಈ ಒಂದು ವೇದಿಕೆ ಮೂಲಕ ಅಭಿನಂದಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಬಂಧುಗಳೇ, ಇಂತಹ ಯುವ ನಾಯಕರು ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳಿಬೇಕಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಅವ್ರಿಗೆ ಸಿಕ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಕೃಷ್ಣಮೂರ್ತಿ ಸಾಹೇಬರಾಗಿರ್ಬೋದು, ತಮ್ಮಯ್ಯನವರಾಗಿರ್ಬೋದು, ನಮ್ಮ ಗುಂಡಣ್ಣವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಮುಂದಿನ ನಗರಸಭೆಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಂತ ಎಲ್ಲ ಸಾಧ್ಯತೆಗಳು ಕೂಡ ನಮ್ಮ ಸುರೇಶ್ ಸಾಹೇಬ್ರ ಹತ್ರ ಮಾತಾಡಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮತ್ತು ಉದ್ಘಾಟನೆಗೆ ಬಂದಿರುವಂತಹ ನಿಮ್ಮ ನೆಚ್ಚಿನ ನಾಯಕರು, ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ರು, ಈಗ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ನಮ್ಮ ಮಾರ್ಗದರ್ಶಕರು, ಹಿರಿಯರಾಗಿರುವಂತಹ ಕೃಷ್ಣಮೂರ್ತಿ ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಂತ ತಮ್ಮಲ್ಲಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ತಮ್ಮಯ್ಯನವರು ಮತ್ತೆ ಮಲೆಯ ಮುದ್ದು ಮದೇವ ದಾರಿ ತೋರೆಯ, ನನ್ನ ಮನವು ನಿನ್ನೆಲ್ಲಿವುದು ಅಭಯ ನೀಡೆಯ ಸ್ವಾಮಿ, ನನ್ನ ಮನವು ನಿನ್ನೆಲ್ಲಿವುದು ಅಭಯ ನೀಡೆಯ. ಹಸಿರು ಗಿಳಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಎಷ್ಟು ಜನ್ಮದ ಪಾಪಗಳದು ಪಾದ ಸೇರುವೆ, ನಾ ಎಷ್ಟು ಜನ್ಮದ ಪಾಪಗಳದು ಪಾದ ಸೇರುವೆ ಸ್ವಾಮಿ, ಪಾದ ಸೇರುವೆ. ಮೂಡಲ ಮಲೆಯ ಮುದ್ದು ಮದೇವ
ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಬೆಳ್ಳಿ ಬೆಟ್ಟದ ಹಿಮಗಳಲ್ಲಿ ಕರಗಿ ಬೀಳುವೆ ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ ಸ್ವಾಮಿ ಪಾದ ಸೇರುವೆ ಮೂಡಲ ಮಲೆಯ ಮುದ್ದು ಮದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ ಮಾದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ ಸ್ವಾಮಿ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ಮದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ
ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.